ಮೇಲೆ ಬಾಲ್ಯ ದೇಹ ಹೋಗಿ ಯೌವನದ ದೇಹ ಬರ್ತದೆ. ಯೌವನದ ದೇಹವೂ ಹೋಗ್ತದೆ, ಮತ್ತೆ ವಾರ್ಧಕ್ಯದ ದೇಹ ಬರ್ತದೆ. ಆ ದೇಹ ಬದಲಾವಣೆ ಆಗುವಾಗ ನಮಗೇನು ದುಃಖವಿಲ್ಲ. ಯೌವನ ಹೋಯ್ತಲ್ವಾ ಅಂತ ಹೇಳಿ ಬಾಲ್ಯ ಹೋಯ್ತಲ್ವಾ ಅಂತ ದುಃಖ ಇಲ್ಲ. ಬಾಲ್ಯ ಹೋದರೆ ನಾನು ಯೌವನ ದೇಹ ಬರ್ತದೆ ಅಂತ, ಯೌವನ ದೇಹ ಹೋಗುವಾಗಲೂ ದುಃಖ ಇಲ್ಲ, ನನಗೆ ವಾರ್ಧಕ್ಯ ದೇಹ ಬರ್ತದೆ, ಇನ್ನೊಂದು ದೇಹ ಬರ್ತದೆ ಅಂತ ತಿಳುವಳಿಕೆ ಇದ್ದದ್ದಕ್ಕೆ ಅಲ್ಲಿ ದುಃಖ ಆಗುವುದಿಲ್ಲ. ಹಾಗೆ ಈ ದೇಹ ಹೋಗಿ ಇನ್ನೊಂದು ದೇಹ ಬಂದೇ ಬರ್ತದೆ. ಈ ದೇಹ ಹೋದರೆ ಇನ್ನೊಂದು ದೇಹ ಬಂದೇ ಬರ್ತದೆ. ಆ ದೇಹಾಂತರ ಪ್ರಾಪ್ತಿ. ಇದನ್ನು ತಿಳಿದವರಿಗೆ ಈ ಸತ್ತು ಹೋಗುತ್ತೇನಲ್ವಾ, ಏನು ಸತ್ತು ಹೋಗುದು, ಏನು ದೋಷವಿಲ್ಲೇ ಇಲ್ಲ. ನಮಗೀಗ ಅಂಗಡಿಗೆ ಹೋಗ್ತೇವೆ, ನಾವು ನಮ್ಮ ಕೈಯಲ್ಲಿ ಹಣ ಇರ್ತದೆ, ಆ ಹಣವನ್ನು ಆ ಒಂದು ಸಾಮಾನು ಬೇಕು ಅಂತ ಹೇಳಿ ಅಲ್ಲಿ ಹಣ ಕೊಡ್ತೇವೆ. ಅವನೊಂದು ಒಳ್ಳೆ ಸಾಮಾನು ಪದಾರ್ಥ, ಬಟ್ಟೆಯೋ ಪಾತ್ರವೋ ಏನೋ ಕೊಡ್ತಾನೆ. ನನ್ನ ಕೈಲಿದ್ದ ಹಣ ಹೋಯ್ತಲ್ವಾ ಅಂತ ದುಃಖ ಇಲ್ಲ ನಿಮಗೆ. ಯಾಕೆ? ಹಣ ಹೋದ್ರೆ ಅಲ್ಲಿ ಸಾಮಾನು ಸಿಕ್ಕಿತು. ನಮಗೆ ಸಾಮಾನು ಸಿಕ್ಕಿದ್ದಕ್ಕೆ ಹಣ ಹೋಯ್ತು ಅಂತ ದುಃಖವೇ ಇಲ್ಲ. ಹಾಗೆ ಈ ದೇಹ ಹೋಗುವಾಗ ಇನ್ನೊಂದು ದೇಹ ಬರ್ತದೆ ಎಂಬುವಂತಹ ಪುನರ್ಜನ್ಮದ ನಿಶ್ಚಯ ಇದ್ದವರಿಗೆ ದುಃಖವೇ ಆಗುವುದಿಲ್ಲ. ಈ ದೇಹ ಹೋದ್ರೆ ಇನ್ನೊಂದು ದೇಹ ಬರ್ತದೆ, ತಿಳುವಳಿಕೆ ಉಂಟು. ಆದ್ರಿಂದ ಅಲ್ವ ಅರ್ಜುನ, ನೀನು ದುಃಖ ಮಾಡಬೇಡ, ಇವರು ಯಾರು ಸತ್ತರೂ ಕೂಡ ಇನ್ನೊಂದು ದೇಹ ಬರ್ತದೆ ಅವರಿಗೆ. ಆವಾಗ ಅರ್ಜುನ ಕೇಳಿದ, ಇನ್ನೊಂದು ದೇಹ ಎಂಥದ್ದು ಬರ್ತದೋ ಏನೋ, ನಾಯಿ, ಕೋಳಿ, ಹಂದಿ ಇಂಥ ಜನ್ಮ ಬಂದುಬಿಟ್ರೆ, ಇಂಥ ಒಂದು ಶ್ರೇಷ್ಠವಾದ ದೇಹ ಹೋಗಿ ನಾಯಿ, ಕೋಳಿ ಆಗಿಬಿಟ್ರೆ, ಹಂದಿ ಆಗಿಬಿಟ್ರೆ ನಮಗೆ ದುಃಖ ಆಗುದಿಲ್ವಾ ಅಂತ ಕೇಳಿದರೆ, ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ, ಈಗ ಇದಕ್ಕಿಂತ ನೀಚವಾದ ದೇಹ ಈಗ ಯಾರಿದ್ದಾರೆ, ಇದಕ್ಕಿಂತ ನೀಚ ದೇಹ ಬರುವುದು ಯಾರಿಗೆ? ಪಾಪಿಗಳಿಗೆ. ನೀನು ಯಾರ ಬಗ್ಗೆ ದುಃಖ ಮಾಡ್ತಾ ಇದ್ದಿ? ಭೀಷ್ಮ ದ್ರೋಣಾದಿಗಳು ಮಹಾನುಭಾವರು, ನಮ್ಮ ಗುರುಗಳು, ತಪಸ್ವಿಗಳು, ಅವರನ್ನು ಕೊಲ್ಲಬಹುದೇ ನಾನು ಅಂತ ಅವರ ಬಗ್ಗೆ ನೀನು ದುಃಖ ಮಾಡುವುದು, ಅಥವಾ ದುರ್ಯೋಧನಾದಿಗಳು ಮಹಾಪಾಪಿಗಳು, ಅವರು ಸತ್ತು ಹೋಗ್ತಾರೆ ಅಂತ ಅವರ ಬಗ್ಗೆ ದುಃಖ ಮಾಡುವುದು ನೀನು? ಈ ಭೀಷ್ಮ ದ್ರೋಣಾದಿಗಳು ಮಹಾಜ್ಞಾನಿಗಳು, ಮಹಾನುಭಾವರು, ಅವರನ್ನು ನಾನು ಕೊಲ್ತೇನೆ, ಅವರು ಸಾಯ್ತಾರೆ ಅಂತ ದುಃಖ ಮಾಡಲಿಕ್ಕೆ ಅವಕಾಶ ಇಲ್ಲೇ ಇಲ್ಲ. ಅವರು ಮಹಾನುಭಾವರಾದರೆ ಅವರಿಗೆ ಇನ್ನೊಂದು ಜನ್ಮ ಇದಕ್ಕಿಂತ ಶ್ರೇಷ್ಠವಾದ ದೇಹವೇ ಬರುವುದವರಿಗೆ. ಅವರು ಮಹಾನುಭಾವರಂತ ಒಪ್ಪಿಕೊಂಡಿದ್ದಿ, ಅವರನ್ನು ಕೊಲ್ಲಲಾರೆ ನಾನು ಮಹಾನುಭಾವರನ್ನು ಕೊಲ್ಲುವುದು ಹೇಗೆ ಅಂತ ಹೇಳ್ತಾ ಇದ್ದಿ. ಅವರು ಮಹಾನುಭಾವರು, ಅಂತಹ ಜ್ಞಾನಿಗಳು, ತಪಸ್ವಿಗಳಾದ ಮೇಲೆ ಅವರಿಗೆ ಇನ್ನೊಂದು ಜನ್ಮ ಇದಕ್ಕಿಂತ ಶ್ರೇಷ್ಠ ಜನ್ಮ ಬರ್ತದೆ. ಇದಕ್ಕಿಂತ ಶ್ರೇಷ್ಠ ಜನ್ಮ ಬರುವಾಗ ಅವರ ವಿಷಯದಲ್ಲಿ ಯಾಕೆ ದುಃಖ ಮಾಡ್ತಾ ಇದ್ದಿ? ಇದಕ್ಕೆ ಸಮಾನವಾದ ದೇಹ ಬಂದರೇನೇ ದುಃಖ ಮಾಡುವುದಿಲ್ಲ. ಇದಕ್ಕಿಂತ ಶ್ರೇಷ್ಠವಾದ ದೇಹ ಬರುವಾಗ ಭೀಷ್ಮದ್ರೋಣಾದಿಗಳಿಗೆ, ಮಹಾನುಭಾವರಿಗೆ, ಅವರನ್ನು ಕೊಲ್ಲುವ ವಿಷಯದಲ್ಲಿ ನೀವು ದುಃಖ ಮಾಡಬಾರದು. ಇನ್ನು ಯಾರ ವಿಷಯದಲ್ಲಿ ದುಃಖ ಮಾಡಬೇಕು? ಪಾಪಿಗಳು, ದುರ್ಯೋಧನಾದಿಗಳು, ಅವರ ಬಗ್ಗೆ ನೀನು ದುಃಖ ಮಾಡ್ತೀಯಾ? ದುರ್ಯೋಧನಾದಿಗಳ ಬಗ್ಗೆ ನೀವು, ಪಾಪಿಗಳು ಸಾಯಲೇಬೇಕು, ಅವರಿಗೆ ನೀಚ ಯೋನಿ ಬರಲೇಬೇಕು. ಈಗ ಒಬ್ಬ ಕಳ್ಳತನ ಮಾಡಿದ, ಅವನಿಗೆ ಜೈಲು ಆಗಲೇಬೇಕು ಅಂತ ನಾವು ಹೇಳುದು ಎಲ್ಲರೂ ಕೂಡ. ಹಾಗೆ ಮಹಾಪಾಪಿಗಳಾದಂಥವರಿಗೆ ಅವ್ರನ್ನ ಕೊಲ್ಲುವ ವಿಷಯದಲ್ಲಿ, ಪಾಪಿಗಳನ್ನು ಕೊಲ್ಲುವ ವಿಷಯದಲ್ಲಿ ದುಃಖ ಮಾಡುವ ಪ್ರಸಂಗವೇ ಇಲ್ಲ. ಅವರು ಪಾಪಿಗಳು, ಪಾಪಕ್ಕೆ ಸರಿಯಾದಂತಹ ನೀಚಯೋನಿ ಬರಲೇಬೇಕು, ಅವರ ವಿಷಯದಲ್ಲಿ ದುಃಖ ಮಾಡುವ ಹಾಗಿಲ್ಲ. ಮಹಾ ತಪಸ್ಸುಗಳಾಗಿರ್ತಕ್ಕಂತಹ ಭೀಷ್ಮರ ವಿಷಯದಲ್ಲಿ ದುಃಖ ಮಾಡುವ ಹಾಗಿಲ್ಲಪ್ಪ. ಈ ದೇಹ ಹೋದರೆ ಇದಕ್ಕಿಂತ ಶ್ರೇಷ್ಠವಾದ ದೇಹ ಅವರಿಗೆ ಬರ್ತದೆ ಅಂತ ಹೀಗೆಲ್ಲ ಸಮಾಧಾನ ಕೊಟ್ಟು, ಪುನರ್ಜನ್ಮದ ಆರಂಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯ ಉಪದೇಶ ಆರಂಭದಲ್ಲಿ ಪುನರ್ಜನ್ಮದ ವಿಷಯವನ್ನೇ ಹೇಳ್ತಾ ಇದ್ದಾನೆ. ಕ್ರೈಸ್ತ ಮತಕ್ಕೆ ಸಂಪೂರ್ಣ ವಿರುದ್ಧ ಸಾಕ್ಷಾತ್ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಸರ್ವೇಶ್ವರನಾದ ಭಗವಂತ ಅವತಾರ ಮಾಡಿ ಆರಂಭದ ಉಪದೇಶ ಮಾಡಿದ್ದು ಪುನರ್ಜನ್ಮ. ಆ ಪುನರ್ಜನ್ಮ ತತ್ವ ಭಾರೀ ನಮಗೆ ಅನುಕೂಲ. ಏನೇನು ಅನುಕೂಲ ಅಂದ್ರೆ, ಈ ದೇಹದಲ್ಲಿ ಅಭಿಮಾನ ನಾವು ಮಾಡ್ತಾ ಇದ್ದೇವೆ, ನನ್ನ ದೇಹ ನನ್ನ ದೇಹ ಅಂತ ಭಾರಿ ನಮಗೆ ಅಭಿಮಾನ. ಈ ಅಭಿಮಾನ ಹೋಗಬೇಕಾದ್ರೆ ಪುನರ್ಜನ್ಮದ ವಿಷಯ ನಾವು ಸ್ವಲ್ಪ ಅನುಭವಾರೂಢ ಮಾಡಿಕೊಂಡ್ರೆ ಅನುಭವ ಹೋಗಿಬಿಡ್ತದೆ, ಅದು ಆ ಅಭಿಮಾನ ಹೋಗಿಬಿಡ್ತದೆ. ಒಂದು ಬಾಡಿಗೆ ಮನೆ ಇದ್ದ ಹಾಗೆ ಇದು ಈ ದೇಹ. ಈಗ ಬಾಡಿಗೆ ಮನೆ ಆದರೆ ನಾವು ಈ ಮನೆ ಬಿಟ್ಟು ಹೋಗ್ತಕ್ಕವರು, ಬೇರೆ ಮನೆಗೆ ಹೋಗ್ತಕ್ಕವರು ಅಂತ ಹೇಳಿ ಗೊತ್ತಿರ್ತದೆ. ಆ ಮನೆಯೇ ಈಗ ಮಟ್ಟಿ ನಾವು ಅಭಿಮಾನವೇ ಮಾಡುವುದಿಲ್ಲ. ಕೆಲವರು ಇದು ಬಾಡಿಗೆ ಮನೆ ಅಂತ ತಿಳ್ಕೊಳ್ಳದೆ ಸಂಪಾದನೆ ಮಾಡಿದಂತಹ ದುಡ್ಡನ್ನೆಲ್ಲ ಬಾಡಿಗೆ ಮನೆ ಹಾಕಿಬಿಡ್ತಾರೆ. ಮತ್ತೆ ಆ ಮನೆ ಬಿಟ್ಟು ಹೋಗಬೇಕಾಗುತ್ತೆ, ಹಾಕಿದಂತಹ ಹಣ ವ್ಯರ್ಥ ಆಯಿತು. ಇದು ಬಾಡಿಗೆ ಮನೆ ಎಂದು ಗೊತ್ತಿದ್ದವನು ಅದರಲ್ಲಿ ಅಭಿಮಾನವೇ ಮಾಡುವುದಿಲ್ಲ, ನನಗೆ ಇನ್ನೊಂದು ಮನೆ ಹೋಗತಕ್ಕವನು ಅಂತ ತಿಳ್ಕೊಂಡಿರ್ತಾನೆ. ಹಾಗೆ ನಮಗೆ ದೇಹದಲ್ಲಿ ಅಭಿಮಾನ ಯಾಕೆ, ಬಹಳ ಅಭಿಮಾನ ಏಕೆಂದರೆ ಇದು ಶಾಶ್ವತ ಅಂತ ಹೀಗೊಂದು ಅಭಿಮಾನ ಇದೆ. ಇದು ಬಾಡಿಗೆ ಮನೆ ಇದ್ದ ಹಾಗೆ ಕೆಲವು ದಿವಸ ಮೇಲೆ ಬಿಡಬೇಕು, ಬೇರೆ ದೇಹಕ್ಕೆ ಹೋಗ್ಲಿಕ್ಕೆ ಉಂಟು ಅಂತ ತಿಳ್ಕೊಂಡ್ರೆ ಈ ದೇಹದಲ್ಲಿ ಅಭಿಮಾನವೇ ಬರುವುದಿಲ್ಲ. ಅಭಿಮಾನ ಇಲ್ಲ ಅಂದ್ರೆ ಮುಗಿದು ಹೋಯ್ತು. ನನ್ನದು, ನಾನು, ನನ್ನದು ಎಂಬ ಅಭಿಮಾನ ಬಿಟ್ಟು ಬಿಟ್ರೆ ಮನುಷ್ಯನಿಗೆ ದುಃಖವೇ ಇಲ್ಲ. ಮತ್ತೆ ಇದರ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮ ಬಹಳ ಉಪದೇಶ ಮಾಡ್ತಾ ಇದ್ದಾನೆ. ಅಂತೂ ಪ್ರಕೃತದಲ್ಲಿ ಏನು ತಿಳ್ಕೊಳ್ತಕ್ಕಂಥ ಅಂದರೆ ಪುನರ್ಜನ್ಮ ಇದು ಉಂಟು ಅಂತ ಶ್ರೀಕೃಷ್ಣ ಪರಮಾತ್ಮ ಏನು ಉಪದೇಶ ಮಾಡಿದ್ದಾನೆ ಅದು ಮಹಾಭಾರತದ ಅನೇಕ ದೃಷ್ಟಾಂತಗಳಿಂದ ತಿಳಿಯುತ್ತದೆ ಎಂಬುವಂತಹ ವಿಷಯವನ್ನು ಇವರಿಗೆ ಹೇಳಿದೆವು. ಈ ಉಪನ್ಯಾಸವನ್ನು ಇವತ್ತು ಮುಗಿಸ್ತಾರೆ. ಶ್ರೀಕೃಷ್ಣಾರ್ಪಣ.